ಆತ್ಮೀಯರೇ, ಇಂದಿನ ತರಗತಿಗೆ ತಮಗೆಲ್ಲ ಸ್ವಾಗತ. ನಾನು ನಿಮ್ಮನ್ನು ಹಂಚಿಕೊಳ್ಳಿರುವ ವಿಷಯವಸ್ತು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟದ್ದು. ಇವತ್ತು ನೋಡ್ಕೊಂಡು ಬರುವ ಬಾದಾಮಿ ಚಾಲುಕ್ಯರು 8ನೇ ತರಗತಿಯಲ್ಲಿ ಬರುವಂಥ ಪಠ್ಯ ವಿಷಯ ಇದು. ವಿಸ್ತೃತ ರೂಪ. ಬಾದಾಮಿ ಚಾಲುಕ್ಯರು ಕ್ರಿಸ್ತಶಕ 540ರಿಂದ 753 ಅವಧಿಯಲ್ಲಿ ಆಳ್ವಿಕೆ ನಡೆಸಿದ್ದಾರೆ. 1ನೇ ಕೀರ್ತಿವರ್ಮ ಕ್ರಿಸ್ತಶಕ 566ರಿಂದ 596 ಅವಧಿಯಲ್ಲಿ ಕೀರ್ತಿವರ್ಮ ತನ್ನ ಆಳ್ವಿಕೆಯನ್ನು ನಡೆಸುವುದನ್ನು ನಾವಿಲ್ಲಿ ನೋಡ್ತೇವೆ. ಮಹಾಕೂಟ ಸ್ತಂಭ ಶಾಸನದ ಪ್ರಕಾರ ಇವನು ಅಂಗವಂಗ, ಕಾಳಿಂಗ, ನಳ, ಕೊಂಕಣದ ಮೌರ್ಯ, ಕದಂಬ, ಗಂಗ, ಮಗಧ ರಾಜರನ್ನು ಸೋಲಿಸಿದ್ದ. ಆದ್ದರಿಂದ ಇವನಿಗೆ ಬಂದ ಬಿರುದು ಕದಂಬ ಮೌರ್ಯ ನಳರ ಕಾಲರಾತ್ರಿ. ಕದಂಬ ಮೌರ್ಯ ನಳರ ಕಾಲರಾತ್ರಿ. ಈತನನ್ನು ಪ್ರಥಮ ವಾತಾಪಿ ನಿರ್ಮಾಪಕ ಅಂತೇಳಿ ಹೇಳ್ತೇವೆ. ಕುಡುಚಿಯ ಶಾಸನ ಇವನನ್ನು ಕತ್ತಿ ಅರಸ ಎಂದು ಕರೆದಿದ್ದಾರೆ. ಇವನ ಕಾಲದಲ್ಲಿ ಸಹೋದರ ಮಂಗಳೇಶ ಬಾದಾಮಿಯಲ್ಲಿ ಗುಹಾಲಯಗಳನ್ನು ನಿರ್ಮಿಸಿದ. ಈಗ ಮಂಗಳೇಶನ ಬಗ್ಗೆ ನೋಡ್ಕೊಂಡು ಬರುವ 596ರಿಂದ 610ರವರೆಗಿನ ಇವತ್ತರ ಕಾಲಾವಧಿ. ಕೀರ್ತಿವರ್ಮನ ಸಹೋದರನೇ ಮಂಗಳೇಶ. ಕೀರ್ತಿವರ್ಮನ ಮಕ್ಕಳು ಅಪ್ರಾಪ್ತರಾಗಿದ್ದಾಗ ಇವನ ಆಳ್ವಿಕೆಗೆ ಬಂದನು. ಐಹೊಳೆ ಶಾಸನ ಇವನನ್ನು ಕಳಚೂರಿ ಅರಸ ಬುದ್ಧರಾಜನನ್ನು ಸೋಲಿಸಿದ್ದನು ಎಂದು ಹೇಳಿದೆ. ಬಾದಾಮಿಯಲ್ಲಿ ಗುಹಾಲಯವನ್ನು ಮಹಾಕೂಟೇಶ್ವರ ದೇವಾಲಯ ಹಾಗೂ ಮಹಾಕೂಟೇಶ್ವರ ಸ್ತಂಭ ಶಾಸನವನ್ನು ನಿರ್ಮಿಸಿರುವುದನ್ನು ನಾವು ನೋಡ್ಬೋದಾಗಿದೆ. ಈತನಿಗಿದ್ದ ಬಿರುದು ಚಾಲುಕ್ಯ ಕಲೆಯ ಪಿತಾಮಹ ಮಂಗಳೇಶ. ಮಹಾಕೂಟ ಸ್ತಂಭ ಶಾಸನವು ಗಂಗಾ ನದಿಯವರೆಗೆ ದಂಡಯಾತ್ರೆ ಕೈಗೊಂಡಿದ್ದನ್ನು ತಿಳಿಸುತ್ತದೆ. ತನ್ನ ನಂತರ ಮಂಗಳೇಶನ ಮಗ ಸುಂದರವರ್ಮನನ್ನು ಆಡಳಿತಕ್ಕೆ ತರಲು ಬಯಸಿದ್ದರಿಂದ ಇಮ್ಮಡಿ ಪುಲಕೇಶಿಯೊಂದಿಗೆ ಯಾದವಿ ಕಲಹ ನಡೆಯಿತು. 1ನೇ ಕೀರ್ತಿವರ್ಮ 566ರಿಂದ 596. ಕದಂಬರು, ನಳರು, ಮೌರ್ಯರು ಮತ್ತು ಗೋವಾ ರೇವತಿ ದ್ವೀಪವನ್ನು ವಶಪಡಿಸಿಕೊಂಡಿದ್ದ ಎಂಬುದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಈಗ ಇಮ್ಮಡಿ ಪುಲಕೇಶಿ, ಈತನ ಕಾಲಾವಧಿ 609ರಿಂದ 642. ಇವನ ಮೂಲ ಹೆಸರು ಏರೆಯ. 1ನೇ ಕೀರ್ತಿವರ್ಮ ಈತನ ತಂದೆ, ಜ್ಯೇಷ್ಠಾದೇವಿ ಈತನ ತಾಯಿ. ಪ್ರಾಚೀನ ಭಾರತದಲ್ಲಿ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ದೊರೆ ಯಾರು ಅಂದರೆ ಇಮ್ಮಡಿ ಪುಲಕೇಶಿ. 610 ಸಿಂಬಿಗೆ ಯುದ್ಧ. ಇಮ್ಮಡಿ ಪುಲಕೇಶಿ ಗೆಲುವು. ಬಾದಾಮಿ ಚಾಲುಕ್ಯರ ಅಧಿಕಾರ ವಹಿಸಿಕೊಂಡ. ಮಂಗಳೇಶನ ಕೊಲೆ ಮಾಡಬೇಕಾದ ಸಂದರ್ಭ ಆತನಿಗೆ ಬಂದಿತ್ತು. ಸ್ವಾತಂತ್ರ್ಯ ಘೋಷಿಸಿಕೊಂಡಿದ್ದ ರಾಷ್ಟ್ರಕೂಟರ ಅಪ್ಪಾಯಿಕ ಮತ್ತು ಗೋವಿಂದನನ್ನು ಭೀಮಾನಿ ದಡದಲ್ಲಿ ಸೋಲಿಸಿದ. ಕ್ರಿಸ್ತಶಕ 630ರಲ್ಲಿ ನರ್ಮದಾ ನದಿ ಕಾಳಗಡೆಯಿತು. ಇಮ್ಮಡಿ ಪುಲಕೇಶಿ ದಕ್ಷಿಣ ಪಥೇಶ್ವರನಿಗೆ ಗೆಲುವಾದರೆ ಉತ್ತರ ಪಥೇಶ್ವರನಾದ ಹರ್ಷವರ್ಧನನಿಗೆ ಸೋಲು ಉಂಟಾಯಿತು. ಯುದ್ಧಕ್ಕೆ ಆಹ್ವಾನಿಸಿದವನು ಕಾನೌಜನ ಹರ್ಷವರ್ಧನ. ನರ್ಮದಾ ನದಿ ದಂಡೆಯಲ್ಲಿ ಇದು ನಡೆಯಿತು. ಹರ್ಷವರ್ಧನನಿಗೆ ಸೋಲಾಯಿತು. ಹರ್ಷನ ಪುಲಕೇಶಿಗೆ ಪರಮೇಶ್ವರ ಎಂಬ ಬಿರುದು ನೀಡಿದನು. ಈ ಕಾಳಗದಲ್ಲಿ ಕರ್ನಾಟಕದ ಬಲದ ಮುಂದೆ ಉರುಳಿ ಬೀಳುತ್ತಿದ್ದ ತನ್ನ ಗಜಪಡೆಯನ್ನು ಕಂಡು ಹರ್ಷನು ತನ್ನ ಹರ್ಷವನ್ನು ಕಳೆದುಕೊಂಡ ಎಂದು ಹೇಳಿದೆ. ಪುಲಕೇಶಿ ಪೂರ್ವ ಕರಾವಳಿಯ ವೆಂಗಿಯ ಮೇಲೆ ದಾಳಿ ಮಾಡಿ ಅಲ್ಲಿನ ವಿಷ್ಣುಕುಂದಿನನ್ನು ಸೋಲಿಸಿ ತನ್ನ ಸಹೋದರ ಕುಬ್ಜ ವಿಷ್ಣುವರ್ಧನನನ್ನು ವೆಂಗಿ ಆಡಳಿತಕ್ಕೆ ನೇಮಿಸಿದ. ಇವನೇ ಮುಂದೆ ವೆಂಗಿಯ ಚಾಲುಕ್ಯರು ಅಂದರೆ ಪೂರ್ವದ ಚಾಲುಕ್ಯರು ಮನೆತನವನ್ನು ಸ್ಥಾಪಿಸಿದ. ಈ ವಂಶ 1070ರಲ್ಲಿ ಚೋಳ ರಾಜಮನೆತನದಲ್ಲಿ ವಿಲೀನವಾಯಿತು. ಪುಲಕೇಶಿಯು ಮಹಾರಾಷ್ಟ್ರ, ಗುಜರಾತ್ಗಳನ್ನು ಗೆದ್ದು ತನ್ನ ಸಹೋದರರ ಜಯಸಿಂಹನನ್ನು ಗುಜರಾತಿನ ಮಾಂಡಲಿಕನನ್ನಾಗಿ ನೇಮಿಸಿದ. ಕ್ರಿಸ್ತಶಕ 630ರಲ್ಲಿ ಪುಲ್ಲಲ್ಲೂರು ಕದನ ಅಂದರೆ ಕಂಚಿ ಸಮೀಪ ಇಮ್ಮಡಿ ಪುಲಕೇಶಿ ಗೆಲುವಾಯಿತು. ಮುಂದಿನ ಮಹೇಂದ್ರ ವರ್ಮ ಪಲ್ಲವರ ದೊರೆ ಇಲ್ಲಿ ಕೊಲೆಯಾಯಿತು. ಕ್ರಿಸ್ತಶಕ 642ರಲ್ಲಿ ಮಣಿಮಂಗಲಂ ಕದನ ಅಥವಾ ಸುರಮಾರ್ ಕದನ ಇಮ್ಮಡಿ ಪುಲಕೇಶಿ ಕೊಲೆಯಾಯಿತು. 1ನೇ ನರಸಿಂಹವರ್ಮ ಅಂದರೆ ಮಹೇಂದ್ರ ವರ್ಮನ ಮಗ ಈ ಕದನದ ಗೆಲುವಿನ ನಂತರ 1ನೇ ನರಸಿಂಹವರ್ಮನು ಬಾದಾಮಿಯನ್ನು ವಶಪಡಿಸಿಕೊಂಡನು ಹಾಗೂ ವಾತಾಪಿಕೊಂಡ ದೇವ ಎಂಬ ಬಿರುದು ಪಡೆದನು. ಬಾದಾಮಿಯ 3ನೇ ಗುಹೆಯಲ್ಲಿ ಶಾಸನ ಕೆತ್ತಿಸಿ ವಿಜಯ ಸ್ತಂಭ
ನಿರ್ಮಿಸಿದ್ದನ್ನು ಕಾಣಬಹುದಾಗಿದೆ. 642ರಿಂದ 655ರವರೆಗೆ ಸುಮಾರು 13 ವರ್ಷಗಳ ಅವಧಿಯನ್ನು ಬಾದಾಮಿ ಚಾಲುಕ್ಯರ ಕತ್ತಲೆ ಯುಗ ಎಂದೇ ಕರೆಯುವರು. ತಬರಿ ಎಂಬ ಪರ್ಷಿಯಾದ ಮುಸ್ಲಿಂ ಇತಿಹಾಸಕಾರ ಪ್ರಕಾರ ಇಮ್ಮಡಿ ಪುಲಿಕೇಶಿಯು ಪರ್ಷಿಯಾದ ದೊರೆ 2ನೇ ಖುಸ್ರುನ ಆಸ್ಥಾನಕ್ಕೆ ತನ್ನ ರಾಯಭಾರಿಯನ್ನು ಕಳುಹಿಸಿದ್ದ ಹಾಗೂ ಜೀವನ ರಾಯಭಾರಿಯನ್ನು ತನ್ನ ಆಹ್ವಾನಿಸಿದ್ದ. 641ರಲ್ಲಿ ಹುಯಾನ್ ಸಾಂಗ್ ಇವನ ಆಸ್ಥಾನಕ್ಕೆ ಭೇಟಿ ನೀಡಿದ್ದ. ಈತ ಚೀನಾ ದೇಶದವನು. ಇವನ ಹೆಸರು ಯುವಾನ್ ಚಾಂಗ್. 2ನೇ ಶಾಕ್ಯಮುನಿ ಪ್ರವಾಸಿಗ ರಾಜ ಅಂತ ಇದನ್ನು ಬೆರೆದಿತ್ತು. 74 ಬೌದ್ಧ ಧರ್ಮದ ಗ್ರಂಥಗಳನ್ನು ಚೀನಿ ಭಾಷೆಗೆ ಭಾಷಾಂತರಿಸಿದ್ದ ಹುಯಾನ್ ಸಾಂಗ್. ಐಹೊಳೆ ಮೇಗುತಿ ದೇವಾಲಯದ ಪೂರ್ವ ಗೋಡೆಯ ಮೇಲೆ ಈ ಶಾಸನವಿದೆ. ಅದು ಯಾವುದಪ್ಪ ಅಂದರೆ ಐಹೊಳೆ ಶಾಸನ 632ರಲ್ಲಿ ಬಾಗಲಕೋಟೆ ತಾಲೂಕು ಹುನಗುಂದ ತಾಲೂಕಿನ ಬರುವಂಥ ಐಹೊಳೆ. ಇಮ್ಮಡಿ ಪುಲಿಕೇಶಿ ಆಸ್ಥಾನದ ಜೈನ ಕವಿ ರವಿಕೀರ್ತಿ ಈ ಶಾಸನ ಹೊರಡಿಸಿದ. ಸಂಸ್ಕೃತ ಭಾಷೆಯಲ್ಲಿದ್ದು 18 ಸಾಲುಗಳನ್ನು ಹೊಂದಿದೆ. ಲಿಪಿ ಹಳಗನ್ನಡ. ಈ ಶಾಸನವು ಹರ್ಷವರ್ಧನನನ್ನು ಸಹಲೋತ್ತರನಾಥ ಎಂದು ಕರೆದಿದೆ. ಈ ಶಾಸನ ಇಮ್ಮಡಿ ಪುಲಿಕೇಶಿಯ ಸೈನಿಕ ಸಾಧನೆಗಳನ್ನು ವಿವರಿಸಿದ. ರವಿಕೀರ್ತಿ ತನ್ನನ್ನು ಕಾಳಿದಾಸ ಮತ್ತು ಭಾರವಿಗೆ ಹೋಲಿಸಿಕೊಂಡಿದ್ದಾನೆ. 1ನೇ ವಿಕ್ರಮಾದಿತ್ಯ 655ರಿಂದ 680ರ ಅವಧಿಯಲ್ಲಿ ಅಧಿಕಾರ ಮಾಡಿದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಇದರ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತರಲಿದ್ದೇನೆ. ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್.